ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಚಲಿತ ಘಟನೆಗಳ ಹೇಳಿಕೆ ಆಧಾರದ ಪ್ರಶ್ನೆಗಳನ್ನು ಮಾಡಿದ್ದೀವಿ. ಇದು ಎರಡನೇ ಪ್ರಚಲಿತ ಘಟನೆ ಆಗಿರ್ತದೆ ಇವತ್ತಿಂದ. ಅದು ಪ್ರಶ್ನೆ ಕ್ವಶನ್ ಏನಪ್ಪ ಅಂದರೆ ಇಂಪಾರ್ಟೆಂಟಾಗಿ ಪ್ರಶ್ನೆ ಕ್ವಶನ್ ಏನಪ್ಪ ಅಂದರೆ ಅಡುಗೆ ಎಥೆನಾಲ್ ಇಂಧನದ ಬಳಕೆ ಕುರಿತು ಹೇಳಿಕೆಗಳು. ಎಥೆನಾಲ್ ಅಡುಗೆ ಇಂಧನ ಕುರಿತು ಹೇಳಿಕೆಯನ್ನು ಪರಿಗಣಿಸುತ್ತಿದೆ. ಕೇಂದ್ರ ಸರ್ಕಾರವು LPG ಬದಲಿಗೆ ಅಡುಗೆ ಇಂಧನವಾಗಿ ಗ್ರೀನ್ ಎಥೆನಾಲ್ ಬಳಕೆ ಉತ್ತೇಜನೆ ಯೋಜನೆಯನ್ನು ರೂಪಿಸಿದೆ. ಇವತ್ತಿನ ಪೇಪರಲ್ಲಿ ಬಂದಿರತಕ್ಕಂಥದ್ದು ಅಡುಗೆ ಎಥೆನಾಲ್ ಇಂಧನ ಬಳಕೆ. ಎಥೆನಾಲ್ ಆಧಾರಿತ ಅಡುಗೆ ಸ್ಟವ್ಗಳ ಬಳಕೆಯಿಂದಾಗಿ ಗೃಹ ಬಳಕೆಯ ವಾಯುಮಾಲಿನ್ಯ ಗಣನೀಯವಾಗಿ ಕಡಿಮೆ ಆಗುತ್ತಂತೆ. ಹೌದು, ಕಡಿಮೆ ಅದೇ ಆಗುತ್ತಲ್ಲ. ಮತ್ತು ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮದ ಸಹಯೋಗದಲ್ಲಿ ಎಥೆನಾಲ್ ಉತ್ಪಾದನೆಯನ್ನು ಹೆಚ್ಚಿಸಲು ಪರಿಶೀಲಿಸಲಾಗುತ್ತಿದೆ. ಹೇಳಿಕೆ 3 ಕರೆಕ್ಟಾಗಿದ್ದಾವೆ. ಕೇಂದ್ರ ಸರ್ಕಾರವು ಸಾರ್ವಜನಿಕ ರಂಗದ ತೈಲ ಸಂಸ್ಥೆಗಳ ಸಹಯೋಗದೊಂದಿಗೆ ಅಡುಗೆ ಎಥೆನಾಲ್ ಬಳಸುವ ಬಗ್ಗೆ ಗಂಭೀರವಾಗಿ ಆಲೋಚಿಸಲಾಗಿದೆ. ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್ ಚೌಕಟ್ಟಿನಲ್ಲಿ ಇದು ಪರಿಸರ ಸ್ನೇಹಿ ಇಂಧನ ಪರಿವರ್ತನೆ ಮಹತ್ವದ ಹೆಜ್ಜೆಯಾಗಿದೆ ಅಂತೆ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ಏನಪ್ಪ ಅಂದರೆ ಶಿಕ್ಷಕರ ಬೋಧನೇತರ ಕಾರ್ಯನಿಯಂತ್ರಣ ಮಸೂದೆ. ಇದು ಒಂದು ಮಸೂದೆ ಬಂದಿದೆ ನೋಡಿ. ಶಿಕ್ಷಣ ಕಾಯ್ದೆ RTI ಅಂತೆ ಶಿಕ್ಷಕರ ಬೋಧನೇತರ ಕಾರ್ಯಗಳಿಗೆ ನಿಯೋಜಿಸುವುದು ನಿಷೇಧಿಸುವ ಪ್ರಸ್ತಾಪ ಇದೆಯಂತೆ. ಜನಗಣತಿ ವಿಪತ್ತು ನಿರ್ವಹಣೆ ಹಾಗೂ ಚುನಾವಣೆ ಕರ್ತಗಳಿಗೆ ಶಿಕ್ಷಕರನ್ನು ನಿಯೋಜಿಸಲು ವಿನಾಯಿತಿ ನೀಡಲಾಗಿದೆ. ಶಾಲೆಯಲ್ಲಿ 50ಕ್ಕಿಂತ ಹೆಚ್ಚು ಶಿಕ್ಷಕರಿದ್ದಲ್ಲಿ ಮಾತ್ರ ಬೋಧನೇತರ ಕೆಲಸ ನೀಡಬಹುದು. ಇಲ್ಲಿ 1 ಮತ್ತು 2 ಸರಿಯಾಗಿದೆ. 3ನೇದು ಏನಕ್ಕೆ ತಪ್ಪಾಗಿದೆ ಅಂದರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯ ಅಡಿಯಲ್ಲಿ ಶಿಕ್ಷಕರನ್ನು ಕೇವಲ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸೀಮಿತಗೊಳಿಸುವುದು ಸರ್ಕಾರದ ಮೂಲ ಉದ್ದೇಶ. ಈ ಶಿಕ್ಷಕರಿಗೆ ಎಲ್ಲೆಲ್ಲಿ ವಿನಾಯಿತಿ ಕೊಟ್ಟಿದ್ದಾರೆ ಅಂದರೆ ದಶಕದ ಜನಗಣತಿ, ವಿಪತ್ತು ಪರಿಹಾರ ಕಾರ್ಯ ಹಾಗೂ ಶಾಸನಸಭೆ, ಸಂಸತ್ ಚುನಾವಣೆ ಕರ್ತವ್ಯಗಳನ್ನು ಹೊರತುಪಡಿಸಿ ಇತರ ಯಾವುದೇ ಇಲಾಖೆ ಕಾರ್ಯಗಳಿಗೆ ಶಿಕ್ಷಕರನ್ನು ಬಳಸುವಂತಿಲ್ಲ. ನೋಡಿ, ಜನಗಣತಿ ಬಳಸ್ಕೊಂಬೋದಂತೆ, ವಿಪತ್ತು ಪರಿಹಾರ ಕಾರ್ಯಕ್ರಮದ ಬಳಸ್ಕೊಬೋದು, ಶಾಸನಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಸಂಸತ್ ಚುನಾವಣೆ ಕರ್ತವ್ಯ ಮಾತ್ರ ಬಳಸ್ಕೊಳ್ಬೇಕು. ಆದರೆ ಬೇರೆ ಯಾವುದೇ ಇಲಾಖೆ ಕಾರ್ಯಗಳಿಗೆ ಶಿಕ್ಷಕರನ್ನು ಬಳಸುವಂತಿಲ್ಲ. ಶಾಲೆಯಲ್ಲಿ ಗುಣಮಟ್ಟ ಶಿಕ್ಷಣ ಮತ್ತು ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಕಾಯ್ದುಕೊಳ್ಳಲು ಈ ನಿಯಮ ತರಲಾಗಿದೆ. ವಿವರಣೆ, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಕರ್ನಾಟಕದ ಕೂಸಿನ ಮನೆ ಯೋಜನೆ. ಇದು ಹೊಸ ಯೋಜನೆ. ಕೂಸಿನ ಮನೆ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸುತ್ತಿದೆ. ಇದು ನರೇಗಾ ಗ್ರಾಮೀಣ ಉದ್ಯೋಗಿ ಮಹಿಳೆಯರ ಮಕ್ಕಳಿಗಾಗಿ ಪ್ರಾರಂಭಿಸಲಾದ ಮಕ್ಕಳ ಪಾಲನಾ ಕೇಂದ್ರ ಯೋಜನೆ ಇದೆ. ಇದಕ್ಕೆ ನರೇಗಾ ಇಲ್ಲ. ಯಾವುದಿದೆ ಹೇಳಿ, ರಾಮ್ಜಿ ಅಂತ ಯಾವುದು ಮಾಡಿದ್ರಲ್ಲ ಹೊಸದಾಗಿ, ಅದಿದೆ. ಅದ್ರ ಬದಲಿಗೆ ಮನೇರಗಾ ಅಂತ ಇದೆ. ಗ್ರಾಮೀಣ ಉದ್ಯೋಗಿ ಮಹಿಳೆಯರ ಮಕ್ಕಳಿಗಾಗಿ ಪ್ರಾರಂಭಿಸುವ ಮಕ್ಕಳ ಪಾಲನಾ ಕೇಂದ್ರ ಯಾವುದಂದರೆ ಕೂಸಿನ ಮನೆ ಯೋಜನೆ ಆಗಿದೆ. ಇದು ಕರ್ನಾಟಕದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಕೂಸಿನ ಮನೆ ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಇದರಿಂದ ಮಹಿಳಾ ಕಾರ್ಮಿಕ ಶ್ರಮಪಡೆ ಭಾಗವಹಿಸುವಿಕೆ ಹೆಚ್ಚಾಗಲು ನೆರವಾಗುತ್ತದೆ. ಎಷ್ಟು ಹೇಳಿಕೆ ಕರೆಕ್ಟ್ ಅಂದರೆ 3 ಹೇಳಿಕೆಗಳು ಕೂಡ ಈ ಒಂದು ಕರೆಕ್ಟಾದ ಹೇಳಿಕೆಯಾಗಿದೆ. ಡಿಸ್ಕ್ರಿಪ್ಷನ್ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದ ನರೇಗಾ ಮಹಿಳಾ ಕೂಲಿಕಾರರ 6 ತಿಂಗಳಿಂದ 3 ವರ್ಷದೊಳಗಿನ ಮಕ್ಕಳ ಆರೈಕೆ ಮತ್ತು ಸುರಕ್ಷತೆ. ಎಷ್ಟು ತಿಂಗಳಿಂದ 6 ತಿಂಗಳಿಂದ 3 ವರ್ಷದೊಳಗೆ ಮಾತ್ರ ಈ ಒಂದು ಆರೈಕೆ ಮಾಡಲಾಗುತ್ತೆ. ಕೂಸಿನ ಮನೆ ನಿರ್ವಹಣೆಗೆ ಮಹಿಳಾ ನರೇಗಾ ಕಾರ್ಮಿಕರಿಗೆ ಕೇರ್ ಟೇಕರ್ ತರಬೇತಿ ನೀಡಿ ಉದ್ಯೋಗ ಕಲ್ಪಿಸಲಾಗುತ್ತದೆ. ಈ ಯೋಜನೆಯು ಮಹಿಳೆಯರು ನಿಶ್ಚಿಂತೆಯಂತೆ ಕೆಲಸ ತೊಡಗಿಸಲು ಮತ್ತು ಅಪೌಷ್ಟಿಕತೆ ತಡೆಯಲು ಅತ್ಯಂತ ಯಶಸ್ವಿ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಕೂಸಿನ ಮನೆ ಯೋಜನೆ ನೋಡಿದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಈ 3 ಹೇಳಿಕೆಗಳು ಕರೆಕ್ಟಾಗಿದ್ದಾವೆ. 4ನೇ ಕ್ವಶನ್ ಏನಪ್ಪ ಅಂದರೆ ವಿದೇಶಿ ದೇಣಿಗೆ ಕಾಯ್ದೆ FCRA ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಕುರಿತು ಹೇಳಿಕೆಗಳನ್ನು ಕುರಿತು NGOಗಳು ಮತ್ತು ಸಂಸ್ಥೆಗಳು ವಿದೇಶಿ ಧನ ಸಹಾಯಗಳು ಪಡೆಯುವುದನ್ನು ನಿಯಂತ್ರಿಸಲು ಈ ಕಾಯ್ದೆ ಜಾರಿಯಲ್ಲಿದೆ. ಕರೆಕ್ಟಾಗಿದೆ. ಈ ಕಾಯ್ದೆಯು ಕೇಂದ್ರ ವಿದೇಶಾಂಗ ಸಚಿವಾಲಯ ಜಾರಿಗೊಳಿಸುತ್ತೆ. 2ನೇದು. 3ನೇದು FCRA ನೋಂದಾಯಿತ ಸಂಸ್ಥೆಗಳು ದೆಹಲಿ ಮತ್ತು SBI ಮುಖ್ಯ ಶಾಖೆಯಲ್ಲಿ ಕಡ್ಡಾಯವಾಗಿ ಖಾತೆ ಹೊಂದಿರಬೇಕು. ಇಲ್ಲಿ 1 ಮತ್ತು 3 ಹೇಳಿಕೆ ಸರಿಯಾಗಿದೆ. ಹಾಗಾದರೆ 2ನೇ ಹೇಳಿಕೆ ಏನು ತಪ್ಪಾಗಿದೆ ಅಂದರೆ ಕಾಯ್ದೆಯು ಯಾವ ವ್ಯಾಪ್ತಿ ಬರುತ್ತೆ ಅಂದರೆ ಕೇಂದ್ರ ಗೃಹ ಸಚಿವಾಲಯದಡಿ ಬರ್ತದೆ. ನೋಡಪ್ಪ, ಇದು ಇಲ್ಲಿ ಯಾವ್ದು ಕೊಟ್ಟರೆ ಕೇಂದ್ರ ವಿದೇಶಾಂಗ ಕೊಟ್ಟರೆ ವಿದೇಶಾಂಗ ಅಲ್ಲ, ಇದು ಗೃಹ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ. ಪ್ರತಿಯೊಂದು NGO ತನ್ನ ವಿದೇಶಿ ಹಣ ವಹಿವಾಟಿಗೆ ನವದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇಖರಣಾ ಖಾತೆಯನ್ನು ಬಳಸುವುದು ಕಡ್ಡಾಯವಾಗಿದೆ ಅಂತೆ. ನೋಡಿ, ಇಲ್ಲಿ SBI ಮತ್ತು ಮುಖ್ಯ ಶಾಖೆಗಳ ದೆಹಲಿಯ
FCR ನೋಂದಾಯಿತ ಸಂಸ್ಥೆಗಳು ದೆಹಲಿ ಮತ್ತು SBI ಮುಖ್ಯ ಶಾಲೆಗಳು ಕಡ್ಡಾಯವಾಗಿ ಖಾತೆ ಹೊಂದಿರಬೇಕು. ನೋಡಿ, ಇದು ಇಂಪಾರ್ಟೆಂಟ್. FCR. ಪರಿಸರ ಸಂರಕ್ಷಣಾ ಕಾಯ್ದೆ ಮತ್ತು ನದಿ ಮಾಲಿನ್ಯ. ಪರಿಸರ ಮಾಲಿನ್ಯ ತಡೆಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ 5ನೇ ಕ್ವಶನು. ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಭಾರತದಲ್ಲಿ ಜಾರಿಗೆ ತರಲಾಯಿತು. ಇದಂತೂ ಎಷ್ಟು ಸತಿ ಬಂದೈತೆ ಗೊತ್ತಿಲ್ಲ, ಆದರೆ ಇತ್ತೀಚಿನ ಟ್ರೆಂಡ್ ಪ್ರಕಾರ ಈ ಥರ ಕ್ವಶನ್ಗಳು ಬರ್ತಿಲ್ಲ, ಎಲ್ಲ ಹೇಳಿಕೆ ರೂಪನೇ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 1974 ಇದನ್ನೇ ಕೇಳೋಣ. ರೀಸೆಂಟಾಗಿ PSI ಕ್ವಶನ್ ಅದು. ಕೈಗಾರಿಕಾ ತ್ಯಾಜ್ಯವನ್ನು ನದಿಗಳಿಗೆ ಕೈಗಾರಿಕಾ ತ್ಯಾಜ್ಯವನ್ನು ನದಿಗಳಿಗೆ ಬಿಡುವ ಕಾರ್ಖಾನೆಗಳಿಗೆ ಕಡ್ಡಾಯವಾಗಿ ಶೂನ್ಯ ದ್ರವ ವಿಸರ್ಜನೆ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಪಾಲನೆ ಅಗತ್ಯವಿದೆ. ನೋಡಿ, ಇದೊಂದು ಹೊಸ ಪಾಯಿಂಟು. ಇಲ್ಲಿ ಎಷ್ಟು ಹೇಳಿಕೆಗಳು ಕರೆಕ್ಟಾಗಿವೆ ಅಂದರೆ 1, 2, 3 3 ಎಲ್ಲ ಹೇಳಿಕೆಗಳು ಕರೆಕ್ಟಾಗಿವೆ. ಇತ್ತೀಚಿನ ಮಾಂಜ್ರಾ ಮತ್ತು ಗುರುಗುಂಟ ನದಿ ಮಾಲಿನ್ಯಕ್ಕೆ ಕಾರಣವಾದ ಕೈಗಾರಿಕೆಗಳನ್ನು ಮುಚ್ಚಲು ಅರಣ್ಯ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಅಂದರೆ ಮಾಂಜ್ರಾ ನದಿ ಯಾವುದಂದರೆ ಗೋದಾವರಿ ನದಿಯ ಉಪನದಿಯಾಗಿದೆ. 1972ರಲ್ಲಿ ಭೋಪಾಲ್ ಅನಿಲ ದುರಂತ ನಂತರ 1986ರ ಪರಿಸರ ಸಂರಕ್ಷಣೆ ಕಾಯ್ದೆಯನ್ನು ತರಲಾಗಿದೆ. ಶೂನ್ಯ ದ್ರವ ವಿಸರ್ಜನೆ ಪಾಲಿಸದ ಕೈಗಾರಿಕೆಗಳು ವಿದ್ಯುತ್ ಮತ್ತು ನೀರಿನ ಪೂರೈಕೆಗಳು ಸ್ಥಗಿತಗೊಳಿಸುವ ಅಧಿಕಾರ KSPCB ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಕಂಟ್ರೋಲ್ ಬೋರ್ಡ್ಗೆ ಇದೆ. ಕರ್ನಾಟಕ ನೀರಾವರಿ ಯೋಜನೆಗಳ ಕುರಿತು ಹೇಳಿಕೆಯನ್ನು ಪರಿಸಿ. ರಾಜ್ಯ ಸರ್ಕಾರವು ರೈತರ ಜಮೀನುಗಳಿಗೆ ನೀರಾವರಿಯನ್ನು ಒದಗಿಸುವುದು 7ನೇ ಗ್ಯಾರಂಟಿ ಎಂದು ಘೋಷಣೆ ಮಾಡಲಾಗಿದೆ. ಇಂಡಾಲ್ಕ್ ರಾಜ ಲಕ್ಕನಮನಗೌಡ ಜಲಾಶಯವು ಕೃಷ್ಣಾ ನದಿ ಉಪನದಿಯಾದ ಘಟಪ್ರಭಾ ನದಿಗೆ ನಿರ್ಮಿಸಲಾಗಿದೆ. ಕರೆಕ್ಟಾಗಿದೆ. ನವಿಲು ತೀರ್ಥ ಅಣೆಕಟ್ಟು ಮಲಪ್ರಭಾ ನದಿಗೆ ಸವದತ್ತಿ ಬೆಳಗಾವಿ ನಿರ್ಮಿಸಲು. ಇದು ಕರೆಕ್ಟಾಗಿದೆ. 3 ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಘಟಪ್ರಭಾ ಯೋಜನೆ ಇಡ್ಕಲ್ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯದು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ಮಲಪ್ರಭಾ ನದಿ ನವಿಲು ತೀರ್ಥ ಜಲಾಶಯವು ಬೆಳಗಾವಿ ಜಿಲ್ಲೆಯಲ್ಲಿ ಸವದತ್ತಿಯಲ್ಲಿದೆ. ಉತ್ತರ ಕರ್ನಾಟಕ ನೀರಾವರಿ ಯೋಜನಾ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರವು ಪ್ರತ್ಯೇಕ ಅನುದಾನ ಆದ್ಯತೆ ನೀಡಲಾಗಿದೆ ಅಂತ ನೋಡಿ. ಅದೇ ರೀತಿಗೆ ಜಾಗತಿಕ ಭೂಕಂಪನಗಳು ಮತ್ತು ಸಿಸ್ಮಿಕ ವಲಯಗಳು. ಭೂಕಂಪನ ಮತ್ತು ರಿಕ್ಟರ್ ಮಾಪನಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕ್ವಶನ್ ಇದೆ. ಭೂಕಂಪನದ ತೀವ್ರತೆ ಅಳೆಯಲು ರಿಕ್ಟರ್ ಮಾಪಕ ಮತ್ತು ಮಾರ್ಕಾಲಿ ಮಾಪಕವನ್ನು ಬಳಸಲಾಗುತ್ತೆ. ದಕ್ಷಿಣ ಅಮೆರಿಕ ಕೊಲಂಬಿಯಾ ದೇಶವು ರಿಂಗ್ ಆಫ್ ಫೈರ್ ಭೂಕಂಪನ ವಲಯವಾಗಿದೆ. ದಕ್ಷಿಣ ಅಮೆರಿಕದ ಕೊಲಂಬಿಯಾ ದೇಶವು ರಿಂಗ್ ಆಫ್ ಫೈರ್ನ ಭೂಕಂಪನ ವಲಯದಲ್ಲಿದೆ. ಭೂಕಂಪನ ಕೇಂದ್ರ ಬಿಂದುವನ್ನು ಎಪಿಸೆಂಟರ್ ಎಂದು ಕರೆಯುತ್ತಾರೆ. ಇವು ಕೂಡ 3 ಹೇಳಿಕೆಗಳು ಕೂಡ ಕರೆಕ್ಟಾಗಿವೆ. ಇತ್ತೀಚೆಗೆ ಕೊಲಂಬಿಯಾದಲ್ಲಿ 7ಕ್ಕಿಂತ ಹೆಚ್ಚು ತೀವ್ರತೆಯ ಭೂಕಂಪ ಸಂಭವಿಸಿದ ತೀವ್ರ ಜೀವಹಾನಿಯಾಗಿದೆ. ರಿಂಗ್ ಆಫ್ ಫೈರ್ ಪೆಸಿಫಿಕ್ ಸಾಗರದ ಸುತ್ತಲಿನ ಈ ವಲಯವು ವಿಶ್ವದ 90%ಕ್ಕೂ ಹೆಚ್ಚು ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳು ಪ್ರಸಿದ್ಧ. ಇಲ್ಲ ಅಂದರೆ ಪೆಸಿಫಿಕ್ ಸಾಗರದಲ್ಲಿ ರಿಂಗ್ ಆಫ್ ಫೈರ್ ಕಂಡುಬರುತ್ತೆ. ಅದಕ್ಕೆ ಯಾವ ದೇಶದಲ್ಲಿದೆ ಅಂದರೆ ಕೊಲಂಬಿಯಾ ದೇಶದಲ್ಲಿದೆ. ರಿಕ್ಟರ್ ಮಾಪಕವು ತರಂಗ ಶಕ್ತಿಯನ್ನು ಅಳೆದರೆ ಮಾರ್ಕಾಲಿ ಮಾಪಕವು ಹಾನಿಯ ತೀವ್ರತೆಯನ್ನು ಅಳೆತ. ನೋಡಿ, ಇದು ಗೊತ್ತೇ ಇರಲ್ಲ ನಮಗೆ, ಇದು ಇಂಪಾರ್ಟೆಂಟು. ಬರೀ ಅಳೆತ ಭೂಕಂಪನ ಹಳೆ ಮಾಪಕ ರಿಕ್ಟರ್ ಕಷ್ಟ ತಿಳ್ಕೊಂಡಿದೆ. ರಿಕ್ಟರ್ ಮಾಪಕವು ತರಂಗಗಳ ಶಕ್ತಿಯನ್ನು ಅಳೆದರೆ ಮಾರ್ಕಾಲಿ ಮಾಪಕವು ಹಾನಿಯ ತೀವ್ರತೆಯನ್ನು ಅಳೆಯುತ್ತೆ. ಎಷ್ಟು ಇದರಿಂದ ಎಫೆಕ್ಟ್ ಆಗ್ತದೆ ಅಂದರೆ. ಅಂತಾರಾಜ್ಯ ನದಿ ನೀರಿನ ವಿವಾದಗಳು. ಭಾರತ ನೀರು ವಿವಾದ ಕಾಯ್ದೆ ನ್ಯಾಯಾಧೀಕರಣಗಳ ಕುರಿತು ಹೇಳಿಕೆಯನ್ನು ಪರಿಗಣಿಸಿದರೆ ಸಂವಿಧಾನದ 262ನೇ ಅಂತಾರಾಜ್ಯ ನದಿ ನೀರು ವಿವಾದಗಳ ಇತ್ಯರ್ಥಕ್ಕೆ ಸಂಸತ್ ಅಧಿಕಾರ ನೀಡುತ್ತದೆ. ಅದೇ ರೀತಿಗೆ ಮಹದಾಯಿ ಯೋಜನೆಯು ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಇದೆ. ಹೌದು, ಕರೆಕ್ಟು. ಅಂತಾರಾಜ್ಯ ನದಿ ನೀರಿನ ವಿವಾದ ಕಾಯ್ದೆ 1950ರಲ್ಲಿ ಜಾರಿ. ಇವೆಲ್ಲವೂ ಕ್ವಶನ್ ಆಗಿದೆ ಸಿಂಗಲ್. 3 ಹೇಳಿಕೆ ಕೂಡ ಕರೆಕ್ಟಾಗಿದ್ದಾವೆ. ವಿಧಿ 262 ಅಂತಾರಾಜ್ಯ ನದಿ ನೀರು ಬಳಕೆ ಮತ್ತು ಹಂಚಿಕೆ ಕುರಿತು ನ್ಯಾಯಾಧಿಕರಣ. ಮಹದಾಯಿ ನದಿಯ ಪಶ್ಚಿಮಮುಖವಾಗಿ ಹರಿಯುವ ನದಿ. ನೋಡಿ, ಇದು ಕೇಳೋಣ PC ಕ್ವಶನ್. ಅವಾಗಲೇ ಕೇಳಿದ್ದ, ಈಗೇನು ಬರಲ್ಲ ಬಿಡಿ. ಮಹದಾಯಿ ನದಿಯು ಪಶ್ಚಿಮಮುಖವಾಗಿ ಹರಿಯುವ ನದಿಯಾಗಿದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಹುಟ್ಟುತ್ತದೆ. ಕರ್ನಾಟಕವು ಕುಡಿಯುವ ನೀರಿನ ಯೋಜನೆಗೆ ಕಳಸಾ-ಬಂಡೂರಿ ನಾಲಾ ತಿರುವು ಯೋಜನೆ ಸೃಷ್ಟಿ ಮಾಡಲಾಗಿದೆ. 9ನೇ ಪ್ರಶ್ನೆ ಏನಪ್ಪ ಅಂದರೆ GST ಮತ್ತು ಕಾಂಟ್ರಾಕ್ಟರ್ ಪಾವತಿ ನಿಯಮಗಳು. ಸಾರ್ವಜನಿಕ ಸಂಗ್ರಹಣೆ ಮತ್ತು ತೆರಿಗೆ ಸಂಗ್ರಹಣೆ ಕುರಿತು ಹೇಳಿಕೆಗಳು. GST ಕಾಯ್ದೆಯನ್ನು 101ನೇ ಸಂವಿಧಾನ ತಿದ್ದುಪಡಿ 2016 ಮೂಲಕ ಜುಲೈ 1ರಂದು ಜಾರಿಗೆ ತರಲಾಯಿತು. ಓಕೆ, ಕರೆಕ್ಟಾಗಿದೆ. ಅದೇ ರೀತಿಗೆ ಸರ್ಕಾರಿ ಗುತ್ತಿಗೆದಾರರ ಬಾಕಿ ಪಾವತಿ ಮಾಡುವಾಗ ಈ ಪಾವತಿ ವ್ಯವಸ್ಥೆ ಪಾರದರ್ಶಕತೆ ಸಹಕಾರಿಯಾಗಿದೆ ಅಂತ ನೋಡಿದ್ದು. GST ಮಂಡಳಿಯ ಅಧ್ಯಕ್ಷತೆಯನ್ನು ಕೇಂದ್ರ ಹಣಕಾಸು ಸಚಿವರು ವಹಿಸುತ್ತಾರೆ. ಯಾವ ವಿಧಿ ಪ್ರಕಾರ ಅಂದರೆ 279ನೇ ಎ ವಿಧಿ ಪ್ರಕಾರ. 279 ಎ ವಿಧಿ ಪ್ರಕಾರ ಇವು 3 ಹೇಳಿಕೆ ಕರೆಕ್ಟಾಗಿದೆ. ಕರ್ನಾಟಕ ಸರ್ಕಾರವು 2019ರಿಂದ ಬಾಕಿ ಇದ್ದ ಕಾಮಗಾರಿ 100% ಬಾಕಿ ಪಾವತಿಗಳ ಕ್ರಮ ಕೈಗೊಂಡು ಪಾರದರ್ಶಕ ಆದ್ಯತೆ ನೀಡಲಿದೆ. GST ಮಂಡಳಿಯ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ವೇದಿಕೆ ತೆರಿಗೆ ದರ ಮತ್ತು ವಿನಾಯಿತಿ ದರಗಳ ನಿರ್ಧಾರವಿರುತ್ತೆ. ಅದೇ ರೀತಿಗೆ 10ನೇ ಕ್ವಶನ್ ಏನಪ್ಪ ಅಂದರೆ NDPS ಕಾಯ್ದೆ ಮಾದಕ ದ್ರವ್ಯಗಳ ನಿಯಂತ್ರಣ. ಮಾದಕ ದ್ರವ್ಯ ನಿಗ್ರಹಣ ಕಾಯ್ದೆಗೆ ಸಂಬಂಧ ಹೇಳಿಕೆ. ಭಾರತದಲ್ಲಿ NDPS ಕಾಯ್ದೆಯನ್ನು 1985ರಲ್ಲಿ ಜಾರಿಗೆ ತರಲಾಯಿತು. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೇಂದ್ರ ಸಚಿವಾಲಯದ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಂತೆ. ಅದೇ ರೀತಿಯಾಗಿ ಸೈಕೋಟ್ರೋಪಿಕ್ ಪದಾರ್ಥಗಳು ಕಾನೂನು ಬಾಹಿರ ಸಾಗಣೆ ತಡೆಯುವುದು ಈ ಕಾಯ್ದೆ ಮುಖ್ಯ. ನೋಡಿ, ಇದೊಂದು ಹೊಸ ಪದ. ಏನಪ್ಪ ಅಂದರೆ ಸೈಕೋಟ್ರೋಪಿಕ್ ಪದಾರ್ಥಗಳು ಕಾನೂನು ಬಾಹಿರ ಸಾಗಣೆ ತಡೆಯುವುದು ಈ ಕಾಯ್ದೆ ಮುಖ್ಯ ಉದ್ದೇಶ. 3 ಹೇಳಿಕೆಗಳು ಕೂಡ ಕರೆಕ್ಟಾಗಿದೆ.
ಓಕೆ, ಎಲ್ಲರಿಗೂ ಇಷ್ಟ ಆದರೆ ಕ್ಲಾಸ್ನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.